ಬಿಜೆಪಿ ಪ್ರತಿಭಟನೆಗೆ ಮೈತ್ರಿ ಪಕ್ಷದ ಬೆಂಬಲ ಇಲ್ಲ. ಜೆಡಿಎಸ್ ಪಕ್ಷದ ಬೆಂಬಲ ಕೋರದ ಬಿಜೆಪಿ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆ ನಡೆಸ್ತಾ ಇದೆ. ಆದರೆ ಜೆಡಿಎಸ್ ಪಕ್ಷದ ಬೆಂಬಲವನ್ನ ಕೋರಿಲ್ಲ. ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಯನ್ನ ಬಿಜೆಪಿ ನಡೆಸ್ತಾ ಇದೆ. ಸಾಲು ಸಾಲು ಪ್ರತಿಭಟನೆಗಳನ್ನ ನಡೆಸೋದಕ್ಕೆ ಮುಂದಾಗಿದೆ ಬಿಜೆಪಿ. ಇವತ್ತಿನಿಂದಲೇ ಪ್ರತಿಭಟನೆ ಆರಂಭ ಆಗಿದೆ. ದೇವೇಗೌಡ, ಕುಮಾರಸ್ವಾಮಿ ಸೇರಿ ಜೆಡಿಎಸ್ ನಾಯಕರಿಗೆ ಈ ಪ್ರತಿಭಟನೆಗೆ ಆಹ್ವಾನವನ್ನೇ ಕೊಟ್ಟಿಲ್ಲ. ನಮ್ಮದು ಏಕಾಂಗಿ ಹೋರಾಟ ಅಂತ ಹೇಳಿದ್ದಾರೆ ವಿಜಯೇಂದ್ರ. ಬೆಂಬಲ ಕೋರದ ಬಿಜೆಪಿ ನಡೆಗೆ ಜೆಡಿಎಸ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಜೆಡಿಎಸ್ನ ಬೆಂಬಲ ಇಲ್ಲ. ಬಿಜೆಪಿ ಏಕಾಂಗಿಯಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಆದ್ರೆ ಮೈತ್ರಿ ಪಕ್ಷದ ಬೆಂಬಲವನ್ನ ಪರಿಗಣಿಸಿಲ್ಲ ಬಿಜೆಪಿ. ಪ್ರತಿಭಟನೆಯಿಂದ ಜೆಡಿಎಸ್ ಅನ್ನ ಬಿಜೆಪಿ ನಾಯಕರು ದೂರ ಇಟ್ಟಿದ್ದಾರೆ. ಆದರೆ ಬಿಜೆಪಿಯ ಈ ನಡೆಗೆ ಜೆಡಿಎಸ್ ನಾಯಕರು ಸಿಡಿದೆದ್ದಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯೂ ಇಲ್ಲ, ಜೆಡಿಎಸ್ನಿಂದ ನೈತಿಕ ಬೆಂಬಲವೂ ಇಲ್ಲ. ಈ ಪ್ರತಿಭಟನೆಗೆ ಬಿಜೆಪಿಯಿಂದ ಜೆಡಿಎಸ್ಗೆ ಆಹ್ವಾನವೇ ಇಲ್ಲ. ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ರಾಜ್ಯದ ಆಡಳಿತಾರೂಢ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸ್ತಾ ಇರೋ ಪ್ರತಿಭಟನೆ. ಆದ್ರೆ ಮೈತ್ರಿ ಪಕ್ಷವನ್ನೇ ದೂರ ಇಟ್ಟಿದೆ ಬಿಜೆಪಿ. ಪ್ರತಿಭಟನೆ ವಿರುದ್ಧ ಸುರೇಶ್ ಬಾಬು ಅಸಮಾಧಾನ ಹೊರಹಾಕಿದ್ದಾರೆ. ಬೆಲೆ ಏರಿಕೆ ವಿರುದ್ಧದ ಪ್ರತಿಭಟನೆಗೆ ನಮ್ಮನ್ನ ಆಹ್ವಾನಿಸಿಲ್ಲ. ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಹೇಳಿಕೆ ಕೊಟ್ಟಿದ್ದಾರೆ. ಸದನದಲ್ಲಿ ಎರಡೂ ಪಕ್ಷಗಳು ಹೋರಾಟ ಮಾಡಿದ್ವಿ, ಪ್ರತಿಭಟನೆ ರೂಪಿಸುವಾಗ ನಮ್ಮ ಸಂಪರ್ಕ ಮಾಡಲಿಲ್ಲ, ಎಲ್ಲೋ ಲೋಪ ಆಗಿದೆ, ನಮಗೂ ಬೇಸರ ತರಿಸಿದೆ ಅಂದಿದ್ದಾರೆ. ನಮ್ಮ ಜೊತೆ JDLP ನಾಯಕರಾದಂಥ ಸುರೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ದಿನ ಬೆಳಗಾದ್ರೆ ಒಂದಲ್ಲ ಒಂದು ಬೆಲೆ ಏರಿಕೆ ಅನ್ನುವಂಥ ಸುದ್ದಿಗಳು ಬರ್ತಾನೆ ಇದೆ. ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ತಾನೆ ಇದೆ. ಇವತ್ತು BJPಯವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಮುಂದಿನ ವಾರದಿಂದ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. JDSನವ್ರು ಯಾಕೋ ಒಂದು ಸ್ವಲ್ಪ ಬೇಜಾರಾದಂಗಿದ್ದೀರಾ, ಏನೋ ಅಸಮಾಧಾನ ಇದ್ದಂಗಿದೆ. ಯಾಕೆ ಸರ್? ಇದು ಅವರು ಹೋರಾಟಗಳಿಗೆ ನಾವು ಸದನದ ಒಳಗಡೆ ಎಲ್ಲ ಕೂಡ ಒಟ್ಟಾಗಿ ತೀರ್ಮಾನ ತಗೊಂಡು ಅಲ್ಲಿ ಬಂದಂಥ ವಿಷಯಗಳನ್ನ ಎರಡೂ ಪಕ್ಷದವರು ಅದ್ರ ಬೆಳಕು ಚೆಲ್ಲಿ ಅದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ವಿ. ಹೊರಗಡೆನೂ ಕೂಡ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಎರಡೂ ಪಕ್ಷದವ್ರನ್ನ ಒಟ್ಟಿಗೆ ತೊಗೊಂಡೋಗ್ಬೇಕು ಅನ್ನೋದಂಥದ್ದು ಮನಸ್ಥಿತಿ ನಮ್ಮದು. ಅದನ್ನು ಎಲ್ಲೋ ಒಂದು ಕಡೆ ಲೋಪ ಆಗಿದೆ. ಅದನ್ನು ಈ ಒಂದು ಹೋರಾಟನ ಘೋಷಣೆ ಮಾಡೋ ಸಂದರ್ಭದಲ್ಲಿ ಯಾರು ಘೋಷಣೆ ಮಾಡಿದ್ರೋ ಗೊತ್ತಿಲ್ಲ, BJPನಲ್ಲಿ ಅವರು ಆಲೋಚನೆ ಮಾಡಬೇಕಿತ್ತು. ಎರಡು ಪಕ್ಷನ ಇಟ್ಕೊಂಡು ಮಾಡಿದ್ರೆ ಇನ್ನೂ ಕೂಡ ಬಲ ಹೆಚ್ಚುತ್ತಾ ಇತ್ತು. ಇದನ್ನು ಗ್ರಾಹಕರಿಗೆ ಮುಟ್ಟಿಸೋ ಅಂಥದ್ದು ಎಲ್ಲ ಭಾಗದಲ್ಲೂ ಕೂಡ ಎರಡೂ ಪಕ್ಷದವರು ಸೇರಿ ಹೋರಾಟ ಮಾಡಿದರೆ ಖಂಡಿತ ಇದಕ್ಕೆ ಇನ್ನೂ ಇನ್ನು ಹೆಚ್ಚಿನ ಒಂದು ಬೆಲೆ ಸಿಗ್ತಾ ಇತ್ತು. ಆ ರೀತಿ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ನೋಡಿ ಸರ್, ಈಗ ಹಾಲು, ನೀರು, ಪೆಟ್ರೋಲ್, ಡೀಸೆಲ್ಲು, ಮೆಟ್ರೋ ರೇಟಿನ ಪ್ರತಿಯೊಂದು ಬೆಲೆ ಏರಿಕೆ ಇದು ಜನಸಾಮಾನ್ಯರಿಗೆ ಪ್ರತಿನಿತ್ಯದ ಹೊರೆ. ಅಂದರೆ ಬಹಳ ಬೇಗ ಸರ್ಕಾರದ ವಿರುದ್ಧ ಜನಾಕ್ರೋಶ ಬರುವಂತಹ ಒಂದು ವಿಚಾರ. ಇಂತಹ ಒಂದು ವಿಚಾರದಲ್ಲಿ BJPಯವರು ಹೋರಾಟ ಮಾಡಿ ಕೇವಲ ತಾವು ಮಾತ್ರ ಮೈಲೇಜ್ ತಗೊಳಕ್ಕೆ ಹೋಗ್ತಿದ್ದಾರಾ, ಅಥವಾ ಎರಡೂ ಪಕ್ಷಗಳು ಸೇರಿದಿದ್ರೆ ಇನ್ನೂ ಬಹಳ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇತ್ತು, ಸರ್ಕಾರದ ವಿರುದ್ಧ ಒಂದು ಒಳ್ಳೆಯ ಜನಾಭಿಪ್ರಾಯವನ್ನ, ಜನಾಕ್ರೋಶವನ್ನ ರೂಪಿಸಬಹುದಾಗಿತ್ತಲ್ವಾ? ಈ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ಭಾಗ್ಯಗಳನ್ನ ಅನೌನ್ಸ್ ಮಾಡಿರೋದೇ ಇಷ್ಟಕ್ಕೆಲ್ಲ ಕಾರಣ. ಇವರು ಭಾಗ್ಯಗಳನ್ನ ಚುನಾವಣೆಯಲ್ಲಿ ಗೆಲ್ಲಿಕ್ಕೋಸ್ಕರ ಈ ಒಂದು ಯೋಜನೆಗಳನ್ನ ತಂದ್ಬಿಟ್ಟು ಅದೆಲ್ಲದನ್ನು ಕೂಡ ಇವತ್ತು ಗ್ರಾಹಕರ ಮೇಲೆ ಹೊರೆಯಾಗಿ ಹೊರಿಸ್ತಾ ಇರ್ತಕ್ಕಂಥದ್ರಿಂದ ಈ ಒಂದು ಸನ್ನಿವೇಶಕ್ಕೆ, ಸಂದಿಗ್ಧ ಪರಿಸ್ಥಿತಿಗೆ ಈ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕೊಂಡಿದೆ. ಇದನ್ನು ನಾವು ಜನಗಳಿಗೆ ಮುಟ್ಟಿಸೋವಂಥ ಕೆಲಸ, ಈ ಥರ ಹೊರೆ ಆಗ್ತಾ ಇರ್ತಕ್ಕಂಥಕ್ಕೆ ಕಡಿವಾಣ ಹಾಕಲಿಕ್ಕೆ ನಾವೇನು ಮಾಡಬೇಕು ಅದನ್ನು ಮಾಡೋದಕ್ಕೆ ಎರಡೂ ಪಕ್ಷ ಒಟ್ಟಾಗಿ ಹೋಗಿದ್ರೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹೋರಾಟಗಳಿಗೆ ಬಲ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅದನ್ನು ಎಲ್ಲೋ ಒಂದು ಕಡೆ ಈ BJP ನಾಯಕರು ಕೆಲವರು ಯಾರು ಇದನ್ನು ರೂಪರೇಷೆ ಮಾಡಿದ್ರು ಅವರು ಯೋಚನೆ ಮಾಡಬೇಕಿತ್ತು. ಯೋಚನೆ ಮಾಡದೆ ಈ ಥರ ತೀರ್ಮಾನ ತಗೊಂಡಾಗ ನಮಗೆ ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಒಳಗಾಗ್ತೀವಿ ಅಂತಕ್ಕಂಥದ್ದು. ನಮ್ಮ ಕಾರ್ಯಕರ್ತರಿಗೆ ನಾವೇನು ಹೇಳೋದು, ಈ ಹೊಂದಾಣಿಕೆ ನೀವು ಬರೀ ಇಲ್ಲೇ ಹೇಳ್ತೀರಿ, ನಮ್ಮಲ್ಲಿ ಅಲ್ಲಿ ನೋಡಿದ್ರೆ ನಿಮ್ಮನ್ನು ಬಿಟ್ಟೆ ಮಾಡ್ತಾಯಿದ್ರೆ ಅಂತ ಏನಾದ್ರು ಕೂಡ ಜನತಾದಳನವ್ರು ಕೇಳಿದ್ರೆ ನಾವು ಉತ್ತರ ಕೊಡೋದು ಹೇಗೆ? ಅದಾಗಬಾರ್ದು. ಇವತ್ತು ಕೇಂದ್ರದವ್ರಿಗೂ ಇದೇನು ಗೊತ್ತಿರಲ್ಲ. ಇಲ್ಲಿ ರಾಜ್ಯದಲ್ಲಿ ಇವರು ತೀರ್ಮಾನ ತಗೊಳ್ಳೋಂಥ ಸಂದರ್ಭದಲ್ಲಿ ಇದೆಲ್ಲ ಸಾಧಕ ಬಾಧಕ ಆಲೋಚನೆ ಮಾಡಿ ತೀರ್ಮಾನಗಳು ತಗೋಬೇಕು ಅನ್ನೋದಷ್ಟೇ ನನ್ನ. ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ಪದೇ ಆಗದಂಗೆ, ಜನಗಳಿಗೆ ಭಿನ್ನಾಭಿಪ್ರಾಯ ಬರ್ದಂಗೆ, ಜನಗಳಿಗೆಲ್ಲೋ ಒಂದು ಕಡೆ ಈ ಮೈತ್ರಿ ಬಗ್ಗೆ
ಒಂದು ಗೊಂದಲ ಉಂಟಾಗದ ರೀತಿಯಲ್ಲಿ ನಡ್ಕೋಬೇಕು ನಾವು ರಾಜ್ಯ ಮಟ್ಟದವರು. ಅದಕ್ಕೆ ದಯಮಾಡಿ ಜನಗಳಿಗೆ ಎಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ, ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗದ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ಎರಡೂ ಪಕ್ಷದ ಮುಖಂಡರಿಗೆ ಆಗಬೇಕು. ಇದಿಷ್ಟು ಕೂಡ ಸುರೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.